ಅಮೆಝಾನಿಂದ ಒಂದು ಪಾರ್ಸೆಲ್ ಬಂದಿದೆ. ಹೆಸರು ಬೇಡವಾ? ಲೂಸಿ ಬೇಡವಾ ನಿನಗೆ? ಹ್ಞೂ ಆಯ್ತು ಬಿಡವಾ. ಮುಂದಿನ ಜನ್ಮದಲ್ಲಾದರೂ ಹುಟ್ಟಿದ್ರೆ ಬೇಕಾಗಿ ಹುಟ್ಟಬೇಕಪ್ಪ. ಕಣ್ಣು ಹದ್ದಿನ ಕಣ್ಣು. ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ನೀವೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲ ಪ್ರೀತಿಯ ಚಿತ್ರ. ಇದ್ಯಾಕೆ ಆ ಕಡೆ ಕೊಂದು ಈ ಕಡೆ ಕೂತವೆ ಅಂತ ನೋಡ್ತಿದ್ದೀರಾ? ಬೆಳಗಿನ ಜಾವ 5 ಗಂಟೆಗೆ ಎದ್ದು ಓದ್ತಾ ಇರೋದು. ಓದ್ಸೋದಕ್ಕೆ ಎಬ್ಸಿದ್ದು ನಾವೇ ಎಬ್ಬಿಸ್ತೀವಿ ಅಷ್ಟೇನೆ. ಇವ್ರು ಕೂತ್ಕೊಂಡು ಓದೋ ಅಂತ ಅದೇನು ಹೇಳ್ತಾರೆ, ಕಣ್ಣಲ್ಲಿ ಅವತಾರ ಈ ಥರ ಇರತ್ತೆ. ಹದ್ದಿನ ರಗ್ಗೊಚ್ಕೊಂಡು ಸೋಫಾ ಮೇಲೆ ಬೆಚ್ಚ ಕೂತ್ಕೊಂಡು ಓದಿದ್ರೆ ನಿಜವಾಗ್ಲೂ ವಿದ್ಯೆ ಹತ್ತುತ್ತಾ? ಎಷ್ಟು ಹೇಳಿದ್ರು ನಮ್ಮ ಮಾತೇ ಕೇಳಲ್ಲ. ನಿಮ್ಮನೆಲ್ಲೂ ಮಾತು ಕೇಳ್ದಿರುವಂತಹ ಮಕ್ಳುಗಳು ಇದ್ದಾರಾ? ನೋಡಿ, 5:15 ಮಾತು ಕೇಳ್ದಿರುವಂತಹ ಮಕ್ಳುಗಳು ಈ ಥರ ಕೂತ್ಕೊಂಡು ಓದ್ತಾರೆ. ನಮ್ಮದು ಒಂದು ಕಾಲ ಇತ್ತು ಜನರೇ. ಅಯ್ಯೋ ಭಗವಂತ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಎಬ್ಸೋದಿರಲಿ, ನೀನು ಎಲ್ಲಿದೆಯಾ ಎಲ್ಲಿ ಬಿದ್ದಿದೆಯಾ ಅಂತನೂ ಸಮೇತ ನಮ್ಮನ್ನು ಕೇಳೋಕೆ ಗತಿ ಇಲ್ಲ. ಎಲ್ಲ ಮನೆ ಕೆಲಸ ಮಾಡಿ ಮುಗಿದ ಮೇಲೆ ಬೇಕಾದರೆ ನೀನು ಓದ್ಕ, ಬೇಡದೇ ಇದ್ರೆ ಬಿಡು ಅಷ್ಟೇ. ನೀನು ಓದಬೇಕಾ? ನಿನ್ನ ಲೈಫ್ ಮೇಲೆ ನಿನಗೆ ಸೀರಿಯಸ್ನೆಸ್ ಇದೆಯಾ? ನಿನ್ನ ಕಾಲ ಮೇಲೆ ನೀನು ನಿಲ್ಲಬೇಕಾ? ನಿಲ್ಲೋ, ಇಲ್ವಾ ಬಿಟಾಕು ಅಷ್ಟೇ. ಆದರೆ ನಾವು ಇಷ್ಟು ಮುದ್ದು ಮಾಡಿ ಇಷ್ಟು ಪ್ರೀತಿಯಿಂದ ನಾವೇ ಎಪ್ಸಿ ನಾವೇ ಜೊತೆಲಿ ಕೂತ್ರು ಅವ್ರು ಓದೋ ಚಂದ. ಹಾಗೆ ಸರಿ ಆಯಿತು, ಇನ್ನೇನು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಮ್ಮ ಕೆಲಸ ಶುರು ಮಾಡಿದ್ವಿ. ಕೆಲಸ ಏನು? ದೇವ್ರ ಮನೆ ಕ್ಲೀನ್ ಮಾಡೋದು. ಎವ್ರಿ ಥರ್ಸ್ಡೇ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೋತೀನಿ. ಸೊ ನೋಡಿ, 300 ಮುಕ್ಕೋಟಿ ದೇವರುಗಳು ಕೂಡ ನಮ್ಮ ಮನೇಲೇ ಇದ್ದಾರೆ. ನಾನು ಅಷ್ಟು ಜನ ದೇವ್ರುಗಳನ್ನೂ ಇಟ್ಕೊಂಡಿದ್ದೀನಿ. ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ, ರಾಘವೇಂದ್ರ ಸ್ವಾಮಿ ಫೋಟೋನ ದೇವ್ರ ಮನೇಲಿ ಇಡಬಾರ್ದು ಅಂತ ಹೇಳಿದ್ರು. ಅದು ಯಾಕೆ ಅಂತ ಗೊತ್ತಿಲ್ಲ. ನಾವು ಸ್ವಾಮಿ ರಾಘವೇಂದ್ರ ಅವ್ರನ್ನ ಭಗವಂತ ಅಂತ ನಂಬಿದ ಮೇಲೆ ಅವರು ದೇವ್ರ ಮನೇಲಿ ತಾನೇ ಇರಬೇಕು. ದೇವ್ರ ಮನೇಲಿ ಇಲ್ದಲೆ ಹಾಲಲ್ಲೋ ಇನ್ನೊಂದು ಕಡೆನೋ ಇಡೋಕೆ ಆಗತ್ತೆ? ಏನಂತೀರಾ? ಮುಂದಿನ ಜನ್ಮದಲ್ಲಾದರೂ ಹುಟ್ಟಿದ್ರೆ ಬೇಕಾಗಿ ಹುಟ್ಟಬೇಕಪ್ಪ. ಲೂಸಿ, ಏ ಲೂಸಿ ನೀನು ಏನು ಬೇಕಾದ್ರೆ ಕರ್ಕೊಂಡು ನನಗೆ ಯಾಕೆ ಬೇಕು ನಿನ್ನ ಸವಾಸ ಅಂತ. ಲೂಸಿ ಏ ಲೂಸಿ ಏನ್ ಬೇಕಾದ್ರೆ ಅನ್ಕ ನಮ್ಮ ಮನೆ ಕಳ್ಳೋದಷ್ಟೇ ನನ್ನ ಕೆಲಸ ಆಗ್ತಿತ್ತು. ಏ ಲೂಸಿ, ಬಿಡು ಸುಮ್ನಿರು. ಇಲ್ಲಿ ನೋಡಿ ಲೂಸಿ ಅಗಳ ನಾನೇ ಏನು ನನ್ನ ಹೆಸರು ಕರೆದ್ರೆ ನಿನಗೆ ಗೊತ್ತಾಗಲ್ವಾ? ನನ್ನ ಹೆಸರು ಕರೆದ್ರೆ ನಿನಗೆ ಗೊತ್ತಾಗಲ್ಲ ಅಲ್ವಾ? ಇಲ್ಲಿ ನೋಡು, ಹಂಗೆ. ಇದ ನಿನಗೆ ಸಿಗ್ನಲ್ಲು? ಹೆಸರೇನು ಬೇಡವಾ ನಿನಗೆ? ಹೆಸರೇನು? ಲೂಸಿ, ನಿನಗೆ ಹೆಸರು ಬೇಡವಾ? ನಿನ್ನ ಹೆಸರೇನು ಹೇಳು? ಹೆಸರು ಬೇಡವಾ ನಿನಗೆ? ಗೊತ್ತಾಯ್ತು ನನಗೆ, ಬಿಡು. ನಿನ್ಗೆ ಹಿಂಗಂತ ಕರೆದ್ರೆ ಇಷ್ಟನಾ? ಗೊತ್ತಾಯ್ತು ಬಿಡು, ನಿಂಗೆ ಇದೇ ಇಷ್ಟ ಅಂತ. ಗೊತ್ತಾಯ್ತು ಬಿಡು. ನಿನಗೆ ಹೆಸರು ಬೇಡವಾ? ಲೂಸಿ ಬೇಡವಾ ನಿನಗೆ? ಆಯ್ತು ಬಿಡವಾ. ಮಂಕತ್ಯಾ? ಆಕಳಿಸ್ತಾ ಇದೆಯಾ? ಮಂಕತ್ಯ ಲೂಸಿ? ಎಲ್ಲಿ ಹೋಗ್ತಾ ಇದೆಯಾ? ಎಲ್ಲಿಗೆ? ಏನಾಯ್ತು ಲೂಸಿ? ಏನೋ ಗೊತ್ತಾಯ್ತು ನನಗೆ. ಗೊತ್ತಾಯ್ತು ಬಿಡು. ನಿನಗೆ ನಾನು ಆ ಥರ ಕರಿಬಾರ್ದು, ಈ ಥರ ಕರಿಬೇಕು ಅಂತ. ಟು ಟೈಮ್ ಊಟ, ಟೈಮ್ ಟು ಟೈಮ್ ನಿದ್ರೆ ಯಾರಿಗುಂಟು ಯಾರಿಗಿಲ್ಲ. ಈ ಲೂಸಿ, ಈಗ ನೀನು ತಿರುಗು ನೋಡಲ್ಲ. ನೀನೇನು ಕರೆದ್ರು ನಾನು ತಿರುಗಿ ನೋಡಲ್ಲ ಅಂತೈತೆ. ಅದು ಊಟದ ಸಮಯ, ಊಟ ಮಾಡಬೇಕು, ನೀನು ನನ್ನನ್ನು ಕರಿಬೇಡ ಅಂತ. ಲೂಸಿ, ಅಮೆಝಾನಿಂದ ಒಂದು ಪಾರ್ಸೆಲ್ ಬಂದಿದೆ.
ಯಾವಾಗ ನಾವು ಓದೋದಕ್ಕೆ ಕೂತ್ಕೊಂಡಾಗ್ಲೂ ಲೂಸಿ ಅಂತೂ ಬಂದೇ ಬರುತ್ತೆ ನಮ್ಮ ಹತ್ರಕ್ಕೆ. ಸೊ ಅದ್ರ ಹತ್ರ ಮಾತಾಡ್ಕೊಂಡು ನಾವು ಈ ತರ ಕೂತಿರ್ತೀವಿ ಅಷ್ಟೇನೆ. ಸರಿ ಆಯ್ತು, ನನಗೆ ಅಮೆಝಾನ್ ಇಂದ ನಾನೇನು ಪಾರ್ಸಲ್ ತಂದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ನಾನು ಮೊನ್ನೆ ಊರಿಗೆ ಹೋಗಿದ್ದೆ. ಬರ್ತಾ ಸಂಜೆ ಬಸ್ನಲ್ಲಿ ಬಂದೆ. ಬಸ್ನಲ್ಲಿ ನನ್ನ ಪಕ್ಕ ಒಂದು ಪಾಪು ಕೂತಿತ್ತು. ಆ ಪಾಪು ಕರಾಮತ್ನ ಒಂದ್ಸರಿ ನೀವೇ ನೋಡಿ. ಮಕ್ಕಳಿಗೆ ನಾವು ಈ ಥರ ಮಾಡೋದು, ಈ ಥರ ಮೊಬೈಲ್ಗಳನ್ನೆಲ್ಲನೂ ಕೊಟ್ಟು ಈ ಥರ ಸುಮ್ಮನೆ ಗಪ್ಚುಪ್ ಅಂತ ಕೂತ್ಕೊಳ್ಳಿ ಅಂತ ಹೇಳಿ ಈ ಥರ ನಾವು ಮಾಡ್ತಿರೋದು ಇದೆಯಲ್ಲ, ಇದು ಎಷ್ಟು ಸರಿ ಅಂತ ನೀವು ನೋಡಿ ನಿಮಗೆ ಅರ್ಥ ಆಗತ್ತೆ. ಯೂಟ್ಯೂಬೇ ಹಾಕೊಂಡ ಅವನಿಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಅದೇನೆ ಅಂತ. ಅವನ ಹೆಸರೇನು ನೋಡೋಣ, ಇನ್ನೊಂದ್ಸರಿ ನೋಡ್ತೀನಿ. ಅವ್ರಮ್ಮ ಹೇಳಿರಲ್ಲ ಅವ್ರ ಭಾಷೆಲಿ, ಕನ್ನಡ ಬರಲ್ಲ. ತಡಿ ಇವಾಗ ಏನ್ ಮಾಡ್ತಾ ನೋಡೋಣ. ಯಾವ್ದು ಹಾಕೊಂತಾನ, ಐಕಾನ್ ಹುಡುಕ್ತಾ ಇದ್ದಾನೆ ಅವನು ಯಾವ್ದು ಅಂತ. ಹುಡುಕ್ತಾವನೆ. ಅವ್ರಮ್ಮ ಹೇಳಿರಲ್ಲ. ತಡೀರಿ, ಅವ್ರ ಅಮ್ಮ ಹೇಳಿಲ್ಲ, ತಡೀರಿ, ಅವ್ನು ಹುಡುಕ್ತಾವನೆ. ಮೊಮ್ಮಗನ ಅಜ್ಜಿ ಯೂಟ್ಯೂಬ್ನೇ ಹಾಕಿದ್ನಲ್ಲ ಅವನು. ಎಷ್ಟು ವರ್ಷ ಅವನಿಗೆ ಅಂದ್ರೆ? 2 ವರ್ಷ. ಮೊಮ್ಮಗನ ನಿಮ್ದು? ಅಷ್ಟು ಹತ್ರದಲ್ಲಿ ಮೊಬೈಲ್ ನೋಡಿಸ್ಬಾರ್ದು, ಕಣ್ಣಿಗೆ ಎಫೆಕ್ಟ್ ಆಗತ್ತೆ. ಮಾತಾಡಕ್ ಬರಲ್ವಾ ಇನ್ನು? ಮಾತಾಡ್ತಾನ? ಕನ್ನಡ ಮಾತಾಡ್ತಾನ? ಕನ್ನಡ ಬರಲ್ಲ. ಯಾವ ಊರು? ಅಲ್ಲೆಲ್ಲ ಹಿಂದಿ ಅಲ್ಲ. ಐ ಪಾಪು, ಆಗ್ತಾ ಎಷ್ಟು ಸರಿ ಆಫ್ ಮಾಡಿದ್ರು ಅವನಿಗೆ ಅದೇ ಯೂಟ್ಯೂಬ್ ಐಕಾನ್ ಅಂತಾನೆ ಗೊತ್ತಾಗ್ತಾ ಇದೆಯಲ್ಲ, ಅದು ಆಶ್ಚರ್ಯ. ಗಾಡಿ ನೋಡ್ತಾವನೆ, ನೋಡ್ತಾ ಇದ್ದಾನೆ, ಅದ್ರಲ್ಲಿ ಯಾವ್ದು ಗೊತ್ತಾಗ್ತಾ ಇಲ್ಲ ಅವನಿಗೆ. ಅದಲ್ಲ ಅನ್ಕೊಂಡು ಸುಮ್ಮನೆ ಇದ್ದಾನೆ. ಇವಾಗಿನ ಮಕ್ಕಳು ಕಡೆ ನೋಡೋ ಒಂದ್ಸರಿ ಇಲ್ಲಿ ಪಾಪು. ಅವನು ಎಲ್ಲಿ ಬಿಟ್ರೆ ಇನ್ನೆಲ್ಲ ನೋಡಲ್ಲ. ಇಲ್ಲಿ ನೋಡೋ, ಇಲ್ಲಿ ಪಾಪು. ದಯವಿಟ್ಟು ಯಾರು ಇಂಥ ತಪ್ಪುಗಳನ್ನ ಮಾಡಬೇಡಿ. ಯಾಕೆ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯನ ನೀವೇ ಹಾಳು ಮಾಡ್ತಾ ಇರೋ ಥರ ಇದೆ ಇದು. ನಾವೆಷ್ಟು ಹೇಳಿದ್ರೂ ಅವ್ರಿಗೆ, ಅವರ ಅಜ್ಜಿಗೆ ಅದು ಅರ್ಥನೇ ಆಗಲಿಲ್ಲ. ಆ್ಯಂಡ್ ಪಾಪುನೂ ಕೂಡ ಅದನ್ನು ಬಿಡ್ತಾನೂ ಇರಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.